ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ವಸುದೇವ ಮಹಾನದಿ ಯಮುನೆಯ ಬಳಿಗೆ ಬಂದ. ಗೋಕುಲಕ್ಕೆ ಹೋಗಲು ಈ ನದಿಯನ್ನು ದಾಟಲೇಬೇಕಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ಧಾರಾಕಾರ ಮಳೆ ಪ್ರಾರಂಭವಾಯಿತು. ನದಿ ದಾಟುವುದು ಕಷ್ಟಕರವಾಗಿತ್ತು. ಮನದಲ್ಲಿ ಭಕ್ತಿ ತುಂಬಿಕೊಂಡು ವಸುದೇವ ಸುತ್ತಿ ಸುಳಿವ ನೀರಿನಲ್ಲಿ ಕಾಲಿಟ್ಟ. ಆಕಾಶದಲ್ಲಿ ಸೆಳೆಮಿಂಚು, ಗುಡುಗಿನ ಆರ್ಭಟ, ಬರಸಿಡಿಲಿನ ಹೊಡೆತ. ಇಂಥ ರಾತ್ರಿಯಲ್ಲಿ ತಾನು ಸುರಕ್ಷಿತವಾಗಿ ಗೋಕುಲಕ್ಕೆ ಹೋಗುವುದು ಹೇಗೆ ಎಂದು ವಸುದೇವ ಚಿಂತಿಸಿದ. ಬುಟ್ಟಿಯಲ್ಲಿ ಮಲಗಿದ ಭಗವಾನ್ ಕೃಷ್ಣನನ್ನು ಗಾಳಿಮಳೆಯಿಂದ ರಕ್ಷಿಸಲು ಆದಿಶೇಷ ತನ್ನ ಅಗಲವಾದ ಹೆಡೆ ಬಿಚ್ಚಿ ಅನುಸರಿಸಿದ. ನದಿಯಲ್ಲಿ ಪ್ರವಾಹ ಏರಿತು. ನೀರಿನ ಮಟ್ಟ ಹೆಚ್ಚಿತು. ನೀರಿನ ಅಲೆಗಳು ಕೃಷ್ಣನ ಮೃದುವಾದ ಪಾದಗಳನ್ನು ಸೋಕಿದೊಡನೆ ನದಿ ಶಾಂತವಾಯಿತು. ಸುರಿಯುವ ಮಳೆಯಲ್ಲೂ ವಸುದೇವನ ದೃಢವಾದ ಹೆಜ್ಜೆಗಳು ನಂದಗೋಪನ ಅರಮನೆಗೆ ಅವನನ್ನು ಕರೆತಂದವು. ಈ ಅರಮನೆಯ ಕಾವಲು ಭಟರು ನನ್ನನ್ನು ಮಗನ ಜೊತೆ ಕಂಡರೆ ಏನು ಮಾಡಲಿ ಎಂದು ವಸುದೇವ ಚಿಂತಿಸಿದ. ಆದರೆ ಅವನು ಅಲ್ಲಿ ಕಂಡದ್ದೇನು? ಭಗವಂತ ವಿಷ್ಣು ಅರಮನೆಯ ರಕ್ಷಕ ಭಟರನ್ನು ಗಾಢ ನಿದ್ರೆಯಲ್ಲಿ ಮುಳುಗಿಸಿದ್ದ. ವಸುದೇವ ಗಾಢ ನಿದ್ರೆಯಲ್ಲಿದ್ದ ಆ ಅರಮನೆಯ ಪಹರೆಯವರನ್ನು ದಾಟಿಕೊಂಡು ಯಶೋದೆಯ ಬಾಣಂತಿ ಕೋಣೆಯತ್ತ ನಡೆದ. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.